Hello students, welcome to Speak English Academy. In this video, we will discuss how to use as soon as and no sooner than, and how to combine two different sentences by using as soon as and no sooner than. So this question is asked in first language English 15E and 14E language, and also some other competitive examinations, and also for teachers appointment, CET, TET and some other examinations. See how to combine two different sentences by using as soon as and also no sooner than. ಇಲ್ಲಿ as soon as ಮತ್ತು no sooner than ಅನ್ನು ಬಳಸಿಕೊಂಡು ಎರಡು ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಹೇಗೆ ಕಂಬೈನ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಫಸ್ಟ್ ಎಕ್ಸಾಂಪಲ್ ನೋಡೋಣ. I entered the class. The students stood up. I entered the class. The students stood up. ಇಲ್ಲಿ ಬೇರೆ ಬೇರೆ ಎರಡು ಸೆಂಟೆನ್ಸ್ಗಳು ಇದ್ದಾವೆ. ಸೊ ಈ ಎರಡೂ ಸೆಂಟೆನ್ಸ್ಗಳನ್ನು ಆ್ಯಸ್ ಸೂನ್ ಆ್ಯಸ್ ಬಳಸಿ ಮತ್ತು ನೋ ಸೂನರ್ ದ್ಯಾನನ್ನು ಬಳಸಿ ಹೇಗೆ ಸಿಂಗಲ್ ಸೆಂಟೆನ್ಸ್ ಆಗಿ ಕಂಬೈನ್ ಮಾಡಬೇಕು ಅನ್ನೋದಂತ ನಾನು ನೋಡ್ತಾ ಇದ್ದೇನೆ. ಸೊ ನೋಡಿ, ಫಸ್ಟ್ ಕೊಟ್ಟಿದ್ದ ಸೆಂಟೆನ್ಸ್ಗೆ ಫಸ್ಟ್ ನಾವೇನು ಮಾಡಬೇಕು, ಆ್ಯಸ್ ಸೂನ್ ಆ್ಯಸನ್ನು ಹಾಕ್ಕೊಳ್ಬೇಕು ಈ ಸೆಂಟೆನ್ಸ್ಗಿಂತ ಮೊದಲು ಫಸ್ಟ್ ಸೆಂಟೆನ್ಸ್ಗೆ. ಆನಂತರ ಫಸ್ಟ್ ಸೆಂಟೆನ್ಸನ್ನು ಬರೀಬೇಕು. ಸೊ ಈ ಫಸ್ಟ್ ಸೆಂಟೆನ್ಸ್ ಮುಗಿದ ನಂತರ ಇಲ್ಲಿ ವಿ ಯೂಸ್ ಕಾಮ, ಇಲ್ಲಿ ಕಾಮನ್ನು ಬಳಸ್ಕೋಬೇಕು. ಈ ಕ್ಯಾಪಿಟಲ್ ಇರ್ತಕ್ಕಂಥ ಸೆಕೆಂಡ್ ಸೆಂಟೆನ್ಸ್ನ ಫಸ್ಟ್ ಲೆಟ್ರನ್ನು ನಾವಿಲ್ಲಿ ಸ್ಮಾಲ್ ಮಾಡಬೇಕು. ಇಲ್ಲಿ ಈ ಲೆಟ್ರನ್ನು ಸ್ಮಾಲ್ ಮಾಡಬೇಕು, ಇದನ್ನು ಸ್ಮಾಲ್ ಲೆಟ್ರನ್ನು ಮಾಡಬೇಕು. ಯಾಕಂದರೆ ಈ ಎರಡೂ ಸೆಂಟೆನ್ಸ್ಗಳನ್ನು ನಾವು ಕಂಬೈನ್ ಮಾಡ್ತಾ ಇದ್ದೀವಲ್ಲ, ಅದಕ್ಕಲ್ಲಿ ಫುಲ್ ಸ್ಟಾಪಿಂದ ಸ್ಟಾರ್ಟ್ ಆಗಿದ್ದರೆ ಅದು ಕ್ಯಾಪಿಟಲ್ ಇರುತ್ತೆ. ಇಲ್ಲಿ ಕಾಮ ಇರೋದ್ರಿಂದ ಈ ಟಿ ಅನ್ನೋದನ್ನ ಇಲ್ಲಿ ಸ್ಮಾಲ್ ಮಾಡಿ ಈ ಸೆಂಟೆನ್ಸನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಇಟ್ಬಿಟ್ರೆ ಮುಗೀತು. ಅಂದರೆ as soon as I entered the class, comma, the students stood up. This is over. Second sentence, how to use no sooner than. No sooner than ಅನ್ನು ಹೇಗೆ ಬಳಸೋದು ಅಂತ ನೋಡಿ. ಫಸ್ಟ್ ನಾವು ಈ ಸೆಂಟೆನ್ಸ್ಗೆ ನೋ ಸೂನರನ್ನು ಬರ್ಕೊಳ್ತೀವಿ. ನೋ ಸೂನರ್ ಆದಮೇಲೆ ಈ ಇರುವಂಥ ಈ ಸೆಂಟೆನ್ಸನ್ನು ಇದನ್ನು ನಾವೇನು ಮಾಡಬೇಕಂದ್ರೆ ಇಂಟರಾಗೇಟಿವ್ ಸೆಂಟೆನ್ಸನ್ನಾಗಿ ಬದಲಾವಣೆಯನ್ನು ಮಾಡಬೇಕು. ಇಂಟರಾಗೇಟಿವ್ದಲ್ಲಿ ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ. ಸೊ ಎಸ್ ಆರ್ ನೋ ಕ್ವಶನ್ಸ್ ಬಿಗಿನ್ ವಿತ್ ಹೆಲ್ಪಿಂಗ್ ವರ್ಬ್ಸ್. ಎಸ್ ಆರ್ ನೋ ಕ್ವಶನ್ಸ್ ಬಿಗಿನ್ ವಿತ್ ಹೆಲ್ಪಿಂಗ್ ವರ್ಬ್. ನೋಡಿ, ಈ ಐ ಎಂಟರ್ಡ್ ದ ಕ್ಲಾಸ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ ಅಲ್ವಾ. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಾವು ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಫಸ್ಟ್ ಡಿಡ್ ಅಂತ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಲ್ಲ, ಈ ಡಿಡ್ ಅಂತ ಹೆಲ್ಪಿಂಗ್ ವರ್ಬನ್ನು ಫಸ್ಟ್ ತಗೋಬೇಕು. ಆವಾಗ ಇಲ್ಲಿ ನೋಡಿ, ನೋ ಸೂನರ್ ದೆನ್ ಇಲ್ಲಿ ಡಿಡ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಆಮೇಲೆ ಸಬ್ಜೆಕ್ಟು, ಆಮೇಲೆ V1, ಆಮೇಲೆ ಇದು ಬಿಡಿ ಕಾಂಪ್ಲಿಮೆಂಟ್ ಎಸ್. ಅಂದರೆ ಇದು ನೋ ಸೂನರ್ ಡಿಡ್ ಐ ಎಂಟರ್ ಇಲ್ಲಿ. ಸೊ ಡಿಡ್ ಬಂದಾಗ ಇದು V1 ಆಗಬೇಕು. ಇಲ್ಲಿ ಡಿಡ್ ಇದ್ದಾಗ ಇದು V1. ಇಲ್ಲಿ ಎಂಟರ್ಡ್ ಅಂತ ಮಾಡಬಾರ್ದು, ತಪ್ಪಾಗುತ್ತೆ, ಡಬಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಡಿಡ್ ಪ್ಲಸ್ ಎಂಟರ್ ಅಂತ ಮಾಡಬೇಕು. ನೋಡಿ, ಇಲ್ಲಿ ಡಿಡ್ ಪ್ಲಸ್ ಎಂಟರ್ ಈಕ್ವಲ್ ಟು ಎಂಟರ್ಡ್ ಅಂತ ಹೇಳಬೇಕು. ಇಲ್ಲಿ ಡಿಡ್ ಪ್ಲಸ್ ಎಂಟರ್ ಅಂತಂದರೆ ಎರಡಕ್ಕೂ ಎಂಟರ್ಗೆ ಸಮ. ಅಂದರೆ ಇಲ್ಲಿ ಡಿಡ್ ಬಂದಾಗ ಇದನ್ನು ಎಂಟರ್ ಬಂದರೆ ನೋ ಸೂನರ್ ಡಿಡ್ ಐ ಎಂಟರ್ ದ ಕ್ಲಾಸ್. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಆದಮೇಲೆ ಇದು ಇರುತ್ತಲ್ಲ, ಇಲ್ಲಿ ದ್ಯಾನ್ ಹಾಕಬೇಕು. ಇಲ್ಲಿದೆ ಅಲ್ವಾ, ಈ ದ್ಯಾನನ್ನು ಸೊ ಇಲ್ಲಿ ಹಾಕಬೇಕು. ಅದು ಆದಮೇಲೆ ಈ ಸೆಕೆಂಡ್ ಸೆಂಟೆನ್ಸ್ ಆ್ಯಸ್ ಇಟ್ ಈಸ್ ಇಲ್ಲಿ ಬರೆದ್ಬಿಡೋದು. ಈ ಸೆಕೆಂಡ್ ಸೆಂಟೆನ್ಸನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರೆದ್ಬಿಡೋದು. ನೋಡಿ, ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್. ನೋಡಿ, ನೋ ಸೂನರ್ ಡಿಡ್ ಐ ಎಂಟರ್ ದ ಕ್ಲಾಸ್ ದ್ಯಾನ್ ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್. ಇಷ್ಟು ಮಾಡಿದ್ರೆ ಮುಗೀತು. ಇದು ಈ ರೀತಿ ಮಾಡ್ಬೋದು. See, a second double answer. Next sentence, see. First, next, the peon rang the bell. The children
ಕೇಮ್ ಔಟ್. ಇಲ್ಲಿ ಬೇರೆ ಬೇರೆ ಎರಡು ಸೆಂಟೆನ್ಸ್ಗಳನ್ನು ಕೊಟ್ಟಿದೆ. 2 ಡಿಫರೆಂಟ್ ಸೆಂಟೆನ್ಸ್ ಆರ್ ಗಿವನ್ ಹಿಯರ್. ಇಲ್ಲಿ ಎರಡು ಬೇರೆ ಬೇರೆ ಸೆಂಟೆನ್ಸ್ಗಳಿದ್ದಾವೆ. ಸೊ ಎರಡೂ ಸೆಂಟೆನ್ಸ್ಗಳನ್ನು ಆ್ಯಸ್ ಸೂನ್ ಆ್ಯಸ್ ಮತ್ತು ನೋ ಸೂನರ್ ದ್ಯಾನನ್ನು ಬಳಸಿ ಹೇಗೆ ಕಂಬೈನ್ ಮಾಡಿ ಸಿಂಗಲ್ ಸೆಂಟೆನ್ಸ್ ಮಾಡೋದನ್ನು ಹೇಳಿದ್ದೇವೆ. ಸೊ ಇದನ್ನು SSLC ಪರೀಕ್ಷೆಯಲ್ಲಿ 2 ಅಂಕಗಳ ಪ್ರಶ್ನೆಗಳಲ್ಲಿ ಗ್ರಾಮರ್ ಸೆಕ್ಷನ್ದಲ್ಲಿ ನಾವು ಕೇಳಿರ್ತೇವೆ. ಇದರಲ್ಲಿ ವಿಶೇಷವಾಗಿ 15 ಇಂಗ್ಲೀಷ್ ಮತ್ತು 14 ಇಂಗ್ಲೀಷಲ್ಲಿ ಈ ರೀತಿ ಕ್ವಶನ್ಸ್ಗಳು ಭಾಳಷ್ಟು ಬರ್ತವೆ. ನೋಡಿ ಇಲ್ಲಿ ಫಸ್ಟ್ ಸೆಂಟೆನ್ಸ್ಗೆ ನಾವು ಫಸ್ಟ್ ಆ್ಯಸ್ ಸೂನ್ ಆ್ಯಸ್ ಹಾಕ್ಕೊಳ್ಬೇಕು. ಆದ ನಂತರ ಆ್ಯಸ್ ಇಟ್ ಈಸ್ ಈ ಸೆಂಟೆನ್ಸ್ ಹೇಗಿದೆ ಆ ಸೆಂಟೆನ್ಸನ್ನು ಇಲ್ಲಿ ಬರ್ಕೊಂಡಿದೆ. ನೋಡಿ ಸೇಮ್ ಸೆಂಟೆನ್ಸ್ ಇಲ್ಲಿ ಬಂದಿದೆ, ಸೇಮ್ ಸೆಂಟೆನ್ಸ್. ಸೊ ಫಸ್ಟ್ ಸೆಂಟೆನ್ಸ್ ಇಲ್ಲಿ ಫುಲ್ ಸ್ಟಾಪ್ ಇದೆ ಅಲ್ವಾ, ಇಲ್ಲಿ ಕಾಮ ತಗೋಬೇಕು. ಯಾಕಂದ್ರೆ ಈ ಸೆಂಟೆನ್ಸನ್ನು ಎರಡೂ ಸೇರಿ ಕಂಬೈನ್ ಮಾಡ್ತಾ ಇದ್ದೇವೆ ನಾವು. ಈಗ ಇಲ್ಲಿ ಸೆಕೆಂಡ್ ಸೆಂಟೆನ್ಸ್ ಫಸ್ಟ್ ಲೆಟರ್ ಟಿ ಇದೆ, ದ ಇದೆಯಲ್ಲ, ಅದನ್ನು ಸ್ಮಾಲ್ ಲೆಟರ್ ಮಾಡಬೇಕು. ಸ್ಮಾಲ್ ಲೆಟರ್ ಮಾಡಿ ಇದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರೆದು ಬಿಡೋದು. ಅಂದರೆ ಆ್ಯಸ್ ಸೂನ್ ಆ್ಯಸ್ ದ ಪಿಯೂನ್ ರ್ಯಾಂಗ್ ದ ಬೆಲ್ ದ ಚಿಲ್ಡ್ರನ್ ಕೇಮ್ ಔಟ್ ಅಂತ ಸೇಮ್. ನೆಕ್ಸ್ಟ್ ನೋ ಸೂನರ್, ಇದು ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಇಲ್ಲಿ ಕೂಡ ನಾವು ಡಿಡ್ ಪ್ಲಸ್ ರಿಂಗ್ ತಗೋಬೇಕು ನಾವಿಲ್ಲಿ. ಇಲ್ಲಿ ರ್ಯಾಂಕ್ ಈಸ್ ಈಕ್ವಲ್ ಟು ಡಿಡ್ ಪ್ಲಸ್ ರಿಂಗ್ ಅಂತ ಇಲ್ಲಿ V1 ಆಗಬೇಕದು. ನೋಡಿ ಇಲ್ಲಿ ನೆಕ್ಸ್ಟು ನೋ ಸೂನರ್ ತಗೊಂಡ್ಮೇಲೆ ಇಲ್ಲಿ ಡಿಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಅದಕ್ಕಾಗಿ ಡಿಡ್ ತೆಗೆದುಕೊಂಡಿದ್ದೇವೆ. ಆಮೇಲೆ ಸಬ್ಜೆಕ್ಟ್, ಇದು ಹೆಲ್ಪಿಂಗ್ ವರ್ಬ್ ಇದೆ, ಇದು ಸಬ್ಜೆಕ್ಟ್ ಇದೆ. ಆಮೇಲೆ V1 ಡಿಡ್ ಪ್ಲಸ್ V1. ಇಲ್ಲಿ ಡಿಡ್ ಬಂದಾಗ V1 ಅಂದರೆ ನೋ ಸೂನರ್ ಡಿಡ್ ದ ಪಿಯೂನ್ ರಿಂಗ್ ದ ಬೆಲ್. ಮುಗೀತು, ಫಸ್ಟ್ ಸೆಂಟೆನ್ಸ್ ಮುಗೀತು. ಇದು ಇಲ್ಲಿ ಇರುತ್ತಲ್ವ ಸೆಕೆಂಡ್ ಸೆಂಟೆನ್ಸ್, ಈ ಪ್ಲೇಸಲ್ಲಿ ದ್ಯಾನ್ ಹಾಕೋಬೇಕು. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಮುಗಿದ ನಂತರ ದ್ಯಾನ್ ಹಾಕೋಬೇಕು. ಆನಂತರ ಆ್ಯಸ್ ಇಟ್ ಈಸ್ ಸೇಮ್ ಈ ಸೆಂಟೆನ್ಸಲ್ಲಿ ಬರಬಿಡೋದು. ನೋಡಿ ದ ಚಿಲ್ಡ್ರನ್ ಕೇಮ್ ಔಟ್, ಇದರ ಏನು ಸೆಕೆಂಡ್ ಸೆಂಟೆನ್ಸಲ್ಲಿ ಏನು ಬದಲಾವಣೆ ಮಾಡೋದಿರೋದಿಲ್ಲ. ಕೇವಲ ನಾವು ನೋ ಸೂನರ್ ದ್ಯಾನ್ ಬಳಸಬೇಕಾದ್ರೆ ಇಲ್ಲಿ ಡಿಡ್ ಮಾಡಿದಾಗ ಫಸ್ಟ್ ಸೆಂಟೆನ್ಸಲ್ಲಿ ಬದಲಾವಣೆಯನ್ನು ಮಾಡಿ, ಸೊ ನಾವಿಲ್ಲಿ ಸೆಕೆಂಡ್ ಸೆಂಟೆನ್ಸಲ್ಲಿ ದ್ಯಾನ್ ನಂತರ ಸೆಕೆಂಡ್ ಸೆಂಟೆನ್ಸನ್ನು ಬಳಸಬೇಕು. ಫಸ್ಟ್ ಸೆಂಟೆನ್ಸ್ ನಂತರ ದ್ಯಾನ್ ಹಾಕಬೇಕು, ದ್ಯಾನ್ ನಂತರ ಸೆಕೆಂಡ್ ಸೆಂಟೆನ್ಸನ್ನು ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಬರೆದು ಬಿಡೋದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ ನೋಡಿ ಐ ಸಾ ದ ಸ್ನೇಕ್, ಐ ರ್ಯಾನ್ ಅವೇ ಇನ್ ಫಿಯರ್. ಐ ಸಾ ದ ಸ್ನೇಕ್, ಐ ರ್ಯಾನ್ ಅವೇ ಇನ್ ಫಿಯರ್. ಎರಡು ಬೇರೆ ಬೇರೆ 2 ಡಿಫ್ರೆಂಟ್ ಸೆಂಟೆನ್ಸ್ ಇದ್ದಾವೆ. ಅವನ್ನ ಕಂಬೈನ್ ಮಾಡೋದು ಹೇಗೆ ನೋಡಲಿ. ಫಸ್ಟು ಈ ಸೆಂಟೆನ್ಸ್ ಅಂದರೆ ಆ್ಯಸ್ ಸೂನ್ ಆ್ಯಸ್, ಆ್ಯಸ್ ಸೂನ್ ಆ್ಯಸ್ ಸೇಮ್ ಸೆಂಟೆನ್ಸ್. ಐ ಸಾ ದ ಸ್ನೇಕ್ ಸೇಮ್ ಸೆಂಟೆನ್ಸ್ ಬರ್ಕೊಂಡಿದೆ. ನೋಡಿ ಸೇಮ್ ಸೆಂಟೆನ್ಸ್ ಇದೆ. ಸೊ ಫಸ್ಟ್ ಸೆಂಟೆನ್ಸ್ ಆದ ನಂತರ ಇಲ್ಲಿ ಫುಲ್ ಸ್ಟಾಪ್ ಇದೆ, ಇದನ್ನು ತೆಗೆದು ಇಲ್ಲಿ ಕಾಮ ಹಾಕಬೇಕು, ಕಾಮನ್ನು ಬಳಸಬೇಕು. ಸೊ ಇಲ್ಲಿ ಎಲ್ಲಿದ್ದರೂ ಕ್ಯಾಪಿಟಲ್ ಇದೆ. ನಾವು ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸನ್ನು ಬರೀಬೇಕು ಕಾಮ ಆದಮೇಲೆ. ಐ ರ್ಯಾನ್ ಅವೇ ಇನ್ ಫಿಯರ್ ಅಂತ ಮುಗೀತಿದು. ಸೊ ನೆಕ್ಸ್ಟ್ ನೋ ಸೂನರ್, ಇದು ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲಿ ನೋಡಿ ಸಿ ಪ್ಲಸ್ ಇಲ್ಲಿ ಡಿಡ್ ಪ್ಲಸ್ ಸಿ V1 ಇದೆ ಅಲ್ವಾ. ಅದೇ ರೀತಿಯಾಗಿ ನೋಡಿ ನೋ ಸೂನರ್ ಡಿಡ್ ಹೆಲ್ಪಿಂಗ್ ವರ್ಬ್ ನೋಡಿ, ಆಮೇಲೆ ಸಿ V1 ಅಂತ. ಅಂದರೆ ಡಿಡ್ ಬಂದಾಗ ಇಲ್ಲಿ ಸಿ ಅನ್ನುವ ಫಸ್ಟ್ ವರ್ಬನ್ನು ತೊಗೋಬೇಕು. ನೋಡು ನೋ ಸೂನರ್ ಡಿಡ್ ಐ ಸಿ ದ ಸ್ನೇಕ್, ಇದು ಫಸ್ಟ್ ಪಾರ್ಟ್ ಮುಗೀತಿ ಕಡೆ, ಇದು 1. ಇನ್ನು ಸೆಕೆಂಡ್ ಪಾರ್ಟ್ ಇಲ್ಲಿದೆಲ್ಲ ದ್ಯಾನ್, ಫಸ್ಟ್ ಪಾರ್ಟ್ ಆದ ನಂತರ ದ್ಯಾನ್ ಹಾಕೋಬೇಕು, ಅದು ಆದ ನಂತರ ಸೆಕೆಂಡ್ ಪಾರ್ಟ್, ಇದು ನಂಬರ್ 2. ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಇಲ್ಲಿ ದ್ಯಾನ್. ನೋಡಿ ನೆಕ್ಸ್ಟ್ ಎಕ್ಸಾಂಪಲ್ ಹಿ ರೀಚ್ಡ್ ದ ಬಸ್ ಸ್ಟೇಷನ್, ದ ಬಸ್ ಲೆಫ್ಟ್ ಔಟ್ ಅಂತ. ನೋಡಿ ಸೇಮ್ ಸೆಂಟೆನ್ಸ್ಗೆ ಆ್ಯಸ್ ಸೂನ್ ಆ್ಯಸ್, ನೆಕ್ಸ್ಟು ಸೇಮ್ ಈಕ್ವಲ್ ಹಿ ರೀಚ್ಡ್ ದ ಬಸ್ ಸ್ಟೇಷನ್, ಕಾಮ ಫುಲ್ ಸ್ಟಾಪ್ ಬದಲಾಗಿ ಕಾಮ, ಕ್ಯಾಪಿಟಲ್ ಬಿಕಮ್ಸ್ ಸ್ಮಾಲ್, ದೆನ್ ಸೇಮ್ ಆ್ಯಸ್ ಇಟ್ ಈಸ್ ದ ಬಸ್ ಲೆಫ್ಟ್ ಔಟ್, ಸೇಮ್ ಸೆಂಟೆನ್ಸ್. ನೋ ಸೂನರ್, ದಿಸ್ ಇಸ್ ಆಲ್ಸೋ ಸಿಂಪಲ್ ಪಾಸ್ಟ್ ಟೆನ್ಸ್, ಇದು ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಅದಕ್ಕಾಗಿ ಡಿಡ್ ಪ್ಲಸ್ ರೀಚ್ ವರ್ಬ್ 1, ಡಿಡ್ ಪ್ಲಸ್ V1.
ಓಕೆ, ನೋ ಸೂನರ್ ಡಿಡ್ ಹಿ ರೀಚ್ ದ ಬಸ್ ಸ್ಟೇಷನ್. ಸೊ ಫಸ್ಟ್ ಪಾರ್ಟ್ ಆದ ನಂತರ ಇಲ್ಲಿ ದ್ಯಾನ್ ಹಾಕಬೇಕು. ನಂತರ ಸೆಕೆಂಡ್ ಸೆಂಟೆನ್ಸ್ ಹೇಗಿರುತ್ತೆ ಹಾಗೆ, ದ ಬಸ್ ಲೆಫ್ಟ್ ಔಟ್. ಏನು ಬರಲಿ, ನೋ ಸೂನರ್ ಡಿಡ್ ಹಿ ರೀಚ್ ದ ಬಸ್ ಸ್ಟೇಷನ್ ದ್ಯಾನ್ ದ ಬಸ್ ಲೆಫ್ಟ್ ಔಟ್ ಅಂತ. ಓಕೆ, next example number 6. I arrived the function hall. The president started the speech. ನೋಡಿ ಫಸ್ಟ್ ಸೆಂಟೆನ್ಸ್ ಇದೆ ಇಲ್ಲಿ ನೋಡಿ, ಸೇಮ್ ಸೆಂಟೆನ್ಸ್, ಇಲ್ಲೇನು ಡಿಫ್ರೆನ್ಸ್ ಇಲ್ಲ. ಫಸ್ಟ್ ಸೆಂಟೆನ್ಸು ಇಲ್ಲಿ ಮೊದಲು ಏನಾಕು ಆ್ಯಸ್ ಸೂನ್ ಆ್ಯಸ್ ಹಾಕಿದೆ. ಫಸ್ಟ್ ಸೆಂಟೆನ್ಸ್ ಮೊದಲು ಆ್ಯಸ್ ಸೂನ್ ಆ್ಯಸ್ ಫಸ್ಟ್ ಸೆಂಟೆನ್ಸ್, ಐ ಅರೈವ್ಡ್ ದ ಫಂಕ್ಷನ್ ಹಾಲ್, ಸೇಮ್. ನೆಕ್ಸ್ಟ್ ಇದು ಹೋಗುತ್ತೆ, ಆಮೇಲೆ ಇಲ್ಲಿ ಕಾಮ ಬಳಸಬೇಕು. ಇದು ಕ್ಯಾಪಿಟಲ್ ಬಿಕಮ್ ಸ್ಮಾಲ್, ಕ್ಯಾಪಿಟಲ್ ಇದನ್ನು ಸ್ಮಾಲ್ ಮಾಡಿ, ಸೇಮ್ ಇದು ಇರುತ್ತಲ್ಲ ಸೇಮ್ ಪಾರ್ಟ್ ನೋಡಿ ಇಲ್ಲಿ, ದ ಪ್ರೆಸಿಡೆಂಟ್ ಸ್ಟಾರ್ಟೆಡ್ ದ ಸ್ಪೀಚ್ ಅಂತ. ನೋ ಸೂನರ್ ಇದು ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ನೋ ಸೂನರ್ ಡಿಡ್ ಸಿ ಡಿಡ್ ಪ್ಲಸ್ V1 arrive V1. No sooner did I arrive the function, sorry, no sooner did I arrive the function hall than this is the president started the speech ಅಂತ ನೋಡಿ. ಡಿಡ್ ಆದಮೇಲೆ ಇದು ಫಸ್ಟ್ ಪಾರ್ಟು ಇಲ್ಲಿ ದ್ಯಾನ್ ಹಾಕಬೇಕು, ಸೆಕೆಂಡ್ ಪಾರ್ಟು ಆ್ಯಸ್ ಇಟ್ ಈಸ್ ಬರೆದು ಬಿಡೋದು. ಓಕೆ, ಸೊ ಲಾಸ್ಟ್ ಸೆಂಟೆನ್ಸ್ 7. See, example number, he had come into the house, the phone rang ಅಂತ ನೋಡಿ. ಇಲ್ಲಿವರೆಗೆ ಡಿಸ್ಕಸ್ ಮಾಡಿರ್ತಕ್ಕ ಸೆಂಟೆನ್ಸ್ಗಳು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿತ್ತು, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇದೆ. ಸೊ ಯಾವುದೇ ಟೆನ್ಸಲ್ಲಿ ಅಲ್ಲಿ ಸಿಂಪಲ್ ಪಾಸ್ಟ್ ಇರಲಿ ಪಾಸ್ಟ್ ಪರ್ಫೆಕ್ಟ್ ಇರಲಿ ಅದೇ ರೀತಿಯಾಗಿ ಮಾಡೋದು. ನೋಡಿ ಇಲ್ಲಿ ನೋಡಿ ಫಸ್ಟ್ ಇದೆ, ಇದು ಸೇಮ್ ಸೆಂಟೆನ್ಸ್ಗೆ ಇಲ್ಲಿ ಆ್ಯಸ್ ಸೂನ್ ಆ್ಯಸ್ ಸೇಮ್ ಸೆಂಟೆನ್ಸ್ ನೋಡಿ, ಇದು ಸೇಮ್ ಇಲ್ಲಿ ಇದೆ. ಆ್ಯಸ್ ಸೂನ್ ಆ್ಯಸ್ ಹಿ ಹ್ಯಾಡ್ ಕಮ್ ಇನ್ ಟು ದ ಹೌಸ್, ದೆನ್ ಸೆಕೆಂಡಲ್ಲಿ ಇದು ಹೋಗ್ತದೆ, ಇದು ಕಾಮ. ಸೊ ದ ಫೋನ್ ರ್ಯಾಂಗ್, ಆ್ಯಸ್ ಸೂನ್ ಆ್ಯಸ್ ಹಿ ಹ್ಯಾಡ್ ಕಮ್ ಇನ್ ಟು ದ ಹೌಸ್ ದ ಫೋನ್ ರ್ಯಾಂಗ್. ನೋಡಿ ನೆಕ್ಸ್ಟ್ ನೋ ಸೂನರ್, ಫಸ್ಟ್ ನೋ ಸೂನರ್ ಹ್ಯಾಡ್ ಹಿ ಕಮ್ ಇನ್ ಟು ದ ಹೌಸ್, ಫಸ್ಟ್ ಪಾರ್ಟ್ ಸಿ ಪಾರ್ಟ್ 1 ನೋಡಿ, ಪಾರ್ಟ್ 1 ಫಸ್ಟು ನೋ ಸೂನರ್ ಹ್ಯಾಡ್ ಹಿ ಕಮ್ ಇನ್ ಟು ದ ಹೌಸ್ ಫಸ್ಟ್ ಪಾರ್ಟು. ಇಲ್ಲಿ ನೋಡಿ ಸೆಕೆಂಡ್ ಪಾರ್ಟ್ ಇಲ್ಲಿದೆ, ನೋಡಿ ಇದು ಪಾರ್ಟ್ 2 ಸೆಕೆಂಡ್ ಪಾರ್ಟ್, ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟು, ಇವೆರಡರ ನಡುವೆ ನಾವು ದ್ಯಾನನ್ನು ಬಳಸಬೇಕಿಲ್ಲಿ, ದ್ಯಾನ್. ಸೊ ಈ ರೀತಿ ಇಷ್ಟು ಮಾಡಿದರೆ ಬರ್ಬೋದು. ಸೊ ಯೂಶ್ವಲಿ ಈ ಥರದ ಸೆಂಟೆನ್ಸ್ಗಳನ್ನು ಸಿಂಪಲ್ ಪಾಸ್ಟ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಬಳಸ್ತೇವೆ. ಸೊ ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಮುಖ್ಯವಾಗಿರುವಂಥದ್ದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಎರಡು ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ನಾವು ಆ್ಯಸ್ ಸೂನ್ ಆ್ಯಸ್ ಮತ್ತು ನೋ ಸೂನರ್ ದ್ಯಾನನ್ನು ಬಳಸಿಕೊಂಡು ಹೇಗೆ ಕಂಬೈನ್ ಮಾಡೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ನೀವೇನೋ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಸೊ ಲೈಕ್ ಮಾಡಿ. ಹಾಗೆ ಮುಂದಿನ ವಾರ ಮತ್ತೊಂದು ಗ್ರಾಮರ್ ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಕಾಯ್ತಾರಿ. ಸೊ ಧನ್ಯವಾದಗಳು.